ವೆಲ್ಕಮ್ ಬ್ಯಾಕ್ ಟು ಶಾರದಾ ಅಕಾಡೆಮಿ. ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳಿಗೆ ಮತ್ತೊಮ್ಮೆ ಶಾರದಾ ಅಕಾಡೆಮಿ ತುಂಬ ಹೃದಯದ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ಆತ್ಮೀಯರೇ, ಇವತ್ತು KEA ಏನು ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ 2026ರಲ್ಲಿ ಇರತಕ್ಕಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅದರಲ್ಲೂ KEA ಯಾವೆಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಲ್ಲ ಆ ಪರೀಕ್ಷೆಗಳ ಪರೀಕ್ಷಾ ದಿನಾಂಕವನ್ನು ಇಲ್ಲಿ ಪ್ರಕಟಪಡಿಸಿದೆ. ಸೊ ಹಾಗಾಗಿ ತಮಗೆ ಮುಖ್ಯವಾದಂತಹ ಮಾಹಿತಿ ಆಗಿರುತ್ತೆ. ವಿಶೇಷವಾಗಿ ನಮ್ಮ ಚಾನಲಲ್ಲಿ KSETಗೆ ಸಂಬಂಧಪಟ್ಟಂಥ ಬಹಳಷ್ಟು ಅಭ್ಯರ್ಥಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ತಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. CETಗೆ ಸಂಬಂಧಪಟ್ಟಂತೆ ಏಪ್ರಿಲ್ 23-24ರಂದು CET ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ. ಅದರ ವೇಳಾಪಟ್ಟಿ ಇಲ್ಲಿದೆ. ಸೊ ಅವಶ್ಯಕತೆ ಇದ್ದಂತಹ ಎಲ್ಲ ಅಭ್ಯರ್ಥಿಗಳು ಇದನ್ನು ನೋಡಿಕೊಳ್ಳಬಹುದು. ಹಾಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಹ KEA ಕಂಡಕ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಕ್ರೈಸ್ ವತಿಯಿಂದ 6ನೇ ತರಗತಿಗೆ ಅಡ್ಮಿಷನ್ ಏನು ಆಗ್ತಕ್ಕಂತಹ ಮಕ್ಕಳಿಗೆ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ಗಳನ್ನು ಮಾರ್ಚ್ 1ನೇ ತಾರೀಕಿದೆ. ಹಾಗೆ PGCETಗೆ ಸಂಬಂಧಪಟ್ಟಂತೆ ಮೇ 14 ಹಾಗೆ ಮೇ 23ಕ್ಕೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಾಗೆ ಈ ಮೇ 23ಕ್ಕೆ ಸಹ DCET ಎಕ್ಸಾಮನ್ನು ಸಹ ಕಂಡಕ್ಟ್ ಮಾಡುತ್ತೆ. ಇನ್ನು MSc ನರ್ಸಿಂಗ್ MPT ಇತರೆ ಎಕ್ಸಾಮ್ಗಳನ್ನು ಜುಲೈ 18ಕ್ಕೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ನೀವು ನಿರೀಕ್ಷೆ ಮಾಡ್ತಕ್ಕಂಥ KSETಗೆ ಸಂಬಂಧಪಟ್ಟಂತಹ ಎಕ್ಸಾಮ್ KSET 2026 ಅದು ಅಕ್ಟೋಬರ್ 11ನೇ ತಾರೀಕಿಗೆ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಡೇಟು. ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್ ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್. ಸೊ ಇವತ್ತಿನಿಂದ ನಿಮ್ಮ ತಯಾರಿಯನ್ನು ಮತ್ತಷ್ಟು ವೇಗವಾಗಿ ಮಾಡಿಕೊಂಡು ಈ ಬಾರಿ ಏನು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಇರುತ್ತೆ, ಅದರಲ್ಲಿ ನೀವು ಕ್ವಾಲಿಫೈಗೆ ಅಂತ ಹೇಳ್ತೀನಿ. 2025ರಲ್ಲಿ ಸ್ವಲ್ಪದಲ್ಲಿ ಏನು ಕ್ವಾಲಿಫೈ ಆಗೋದನ್ನು ತಪ್ಪಿಸ್ಕೊಂಡಿದ್ದೀರಾ. ಸೊ ಹಾಗಾಗಿ ಈ ಬಾರಿ ಆ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ KSETಗೆ ಸಂಬಂಧಪಟ್ಟಂತೆ ನೀವು ಪ್ರಿಪ್ರೇಷನನ್ನು ತಯಾರು ಮಾಡಿಕೊಳ್ಳ್ರಿ. ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ KSET ಪ್ರಿಪ್ರೇಷನ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಈ ಪ್ರೀವಿಯಸ್ KSETಗೆ ಸಂಬಂಧಪಟ್ಟಂಥ ವಿಡಿಯೋಗಳೇ ಅದರಲ್ಲಿ ಹಲವಾರು ಇದ್ದಾವೆ. ಸೊ ನಿಮಗೆ ಯಾವೆಲ್ಲ ಬೇಕನ್ನಿಸ್ತವೆ ಆ ಎಲ್ಲ ವಿಡಿಯೋಗಳನ್ನು ಸಹ ನೀವು ನೋಡಿಕೊಳ್ಳ್ರಿ. ಸೊ ಮುಂಬರುವ ದಿನಗಳಲ್ಲಿ KSET ಏನಪ್ಪ ಅಂದರೆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಮುಖ್ಯವಾದಂತಹ ಏನಾದರೂ ಅಪ್ಡೇಟ್ಸ್ ಇರ್ಬೋದು ಅಥವಾ ಕ್ಲಾಸಸ್ಗಳನ್ನು ಸಹ ನಾನು ಕೊಡುವ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಒಂದು ಕ್ವಶನನ್ನು ಏನು ಮಾಡಂದರೆ ಕ್ವಿಜ್ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಪ್ರತಿದಿನ ಒಂದು ಪೋಸ್ಟ್ ಇರುತ್ತೆ. ಆ ಪೋಸ್ಟ್ನಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಕ್ಕಂತಹ ಕ್ವಶನ್ಗಳನ್ನು ಮಾತ್ರ ನಾನು ಸೆಲೆಕ್ಟ್ ಮಾಡಿಕೊಂಡು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಅವುಗಳನ್ನು ಕ್ವಶನ್ನ ಅಟೆಂಡ್ ಮಾಡಿಕೊಂಡ್ರಿ, ಸಾಧ್ಯವಾದರೆ ಪಾಸಿಬಲ್ ಜಸ್ಟ್ ಟೇಕ್ ಡೌನ್ ಅವುಗಳನ್ನ ನೋಟ್ಸ್ ಮಾಡಿಟ್ಕೊಳ್ರಿ. ಇದರಿಂದ ನಿಮಗೆ ಪರೀಕ್ಷೆಯ ಸಂದರ್ಭದಲ್ಲಿ ಉಪಯುಕ್ತವಾದಂಥ GKಗೆ ಸಂಬಂಧಪಟ್ಟಂತಹ ಕ್ವಶನ್ ಬ್ಯಾಂಕ್ ರೆಡಿ ಆಗುತ್ತೆ. ಇನ್ನು GPSTR ಇರ್ಬೋದು, PSTR ಅಥವಾ HSTR ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಸಹ ಆ GK ಕ್ವಶನ್ ಬಹಳ ಹೆಲ್ಪ್ ಆಗ್ತಾವೆ. ಹಾಗಾಗಿ ಅದನ್ನು ಮಿಸ್ ಮಾಡದೆ ಅಟೆಂಡ್ ಮಾಡಿಕೊಡ್ರಿ. ಇನ್ನು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಜನರಲ್ ಇಂಗ್ಲೀಷ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಸಹ ನಾನು PST ಇರ್ಬೋದು, GPT ಅಥವಾ HSTR ಎಲ್ಲರಿಗೂ ಯೂಸ್ ಆಗ್ತಕ್ಕಂಥ, ಜೊತೆಗೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಇಂಗ್ಲೀಷನ್ನು ನೀವು ಬರೀಬೇಕಾಗತ್ತೆ. ಸೊ ಹಾಗಾಗಿ ಅವುಗಳಿಗೂ ಸಹ ಉಪಯುಕ್ತ ಆಗುವ ಈ ಇಂಗ್ಲೀಷ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಮಿಸ್ ಮಾಡದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಟೈಮ್ ಸಿಕ್ಕಾಗಲೆಲ್ಲ ನಾನು ಸಾಧ್ಯವಾದಷ್ಟು ವೆರಿ ಯೂಸ್ಫುಲ್ ವಿಡಿಯೋಗಳನ್ನೇ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೆ ಏನಾದರೂ ಮಾಹಿತಿ ಇದೆ ನಿಮಗೆ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.